ಸಂಸ್ಕೃತಿಯ ಒಂದು ಸಂಕೇತ, ಜ್ಞಾನದ ಒಂದು ಕುಂಭವನ್ನು ಹಿಡಿದು ಬಾಬನ ಒಂದು ಪವಿತ್ರತೆ ಕುಂಭವನ್ನು ಹಿಡಿದು ಬರ್ತಾ ಇರುವಂತಹ ಮಾತೆಯರಿಗೆ ಬಾಬಾವರಿಗೆ ಸ್ವಾಗತ ಸುಸ್ವಾಗತ. ಒಂದು ನಿಮಿಷ ಎಲ್ಲರೂ ಹಿಡ್ಕೊಂಡ್ಬೇಕಾ? ಅಲ್ಲಿ ಅಕ್ಕ ಅವ್ರು ಕೂತ್ಕೊ. ವಿಶ್ವದಾದ್ಯಂತ ಒಂದು ಶಾಂತಿಯ ಅಲೆಯನ್ನು ಹರಡಿಸುವಂತಹ ಮತ್ತೆ ನಮಗೆಲ್ಲರಿಗೂ ಶಿವ ಮಾ ಆಗಿರುವಂತಹ ತಂದೆಯನ್ನ ತಾಯಿಯನ್ನ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮವನ್ನು ತಂದೆಯ ನೆನಪಿನ ಮುಖಾಂತರ ಪ್ರಾರಂಭ ಮಾಡೋಣ. ಒಂದು ಉನ್ನತ ಸ್ಥಾನದಲ್ಲಿ ನಾನೊಬ್ಬ ಉನ್ನತ ವ್ಯಕ್ತಿ ಆಗಿದ್ದೀನಿ, ಇಡೀ ಸಮಾಜ ನನ್ನನ್ನು ಗುರುತಿಸ್ತದೆ, ಗೌರವಿಸ್ತದೆ, ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ನಾನು ಸಂಪಾದಿಸ್ತಿದ್ದೀನಿ, ನಾನೊಬ್ಬ ಮಹಾನ್ ವ್ಯಕ್ತಿ ಆಗಿದ್ದೀನಿ ಅಂತ ಯಾರೇ ಅನ್ಕೊಂಡ್ರು ಸಹಿತ ಆ ಹಿನ್ನೆಲೆಯಲ್ಲಿ ತಾಯಿಯ ಪಾಲನೆನೇ ಕೆಲಸ ಮಾಡ್ತಾ ಇರ್ತದೆ. ಒಂದು ವೇಳೆ ತಾಯಿ ನಮಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ, ಮಾತನಾಡ್ಲಿಕ್ಕೆ ಬರದೇ ಇದ್ದಾಗ, ನಡಿಲಿಕ್ಕೆ ಬರದೇ ಇದ್ದಾಗ ತಾಯಿ ತನ್ನ ಒಂದು ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿರ್ಲಿಲ್ಲ ಅಂದ್ರೆ ಇವತ್ತು ನಾನು ಈ ಸ್ಥಾನಕ್ಕಾಗಲಿ ಅಥವಾ ಈ ಸಮಾಜಕ್ಕಾಗಲಿ ಏನೂ ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ನಾನು ಬದುಕಿರ್ತಿದ್ನೋ ಇಲ್ವೋ. ತಾಯಿಯ ತ್ಯಾಗ, ಆ ಪಾಲನೆ, ಆ ಒಂದು ಸಮಯ ಪ್ರಜ್ಞೆ, ಅವಳು ವಿದ್ಯಾವಂತ ಆಗ್ಲಿ ಆಗದೇ ಇರ್ಲಿ, ಮಕ್ಕಳನ್ನ ಮಾತ್ರ ಅತಿ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಬೇಕು ಎನ್ನುವಂತ ಅವಳ ಒಂದು ಇಚ್ಛೆ, ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತರಬೇಕು ಅನ್ನುವುದಕ್ಕಾಗಿ ಅವಳು ಮಾಡುವಂತಹ ಒಂದು ತ್ಯಾಗ, ಹೊಂದಾಣಿಕೆ ನಿಜವಾಗ್ಲೂ ಬಹಳ 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 ಅಗಾಧವಾಗಿರುವಂಥದ್ದು. ತಾಯಿಯನ್ನ ಮಾತೃಭಾಷೆ, ಮಾತೃಭೂಮಿ ಇವುಗಳ ಬಗ್ಗೆ ಗೌರವ ಕೊಡುವುದನ್ನ ಯಾರು ಜೀವನದಲ್ಲಿ ಕಲಿಯುವುದಿಲ್ಲವೋ ಅವರು ಸಮಾಜಕ್ಕೆ ಏನನ್ನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿಯ ಬದುಕೆ ವ್ಯರ್ಥ ಅಂತ ಅರ್ಥ. ಹಾಗಾಗಿ ನಮ್ಮೆಲ್ಲರಿಗೂ ಸಹಿತ ಮಾತೃ ಸ್ಥಾನದಲ್ಲಿ ನಿಂತು ತಮ್ಮ ಕುಟುಂಬವನ್ನಷ್ಟೇ ಅಲ್ಲದೆ ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬರುವಂತಹ ಈ ಎಲ್ಲ ಮಾಧ್ಯಮ, ಇವರಂತೆ ಅನೇಕ ಮಾಧ್ಯಮ
ಸಾಂಕೇತಿಕವಾಗಿ ನಾವು ಈ ಮಾತೆಯರನ್ನ ಸನ್ಮಾನ ಮಾಡ್ತಿದ್ದೀವಿ. ಸೊ ಇವರೆಲ್ಲರೂ ಸಹಿತ ಈ ಒಂದು ಯಜ್ಞ ಬೆಳೀಲಿಕ್ಕೆ, ಈ ಒಂದು ಭಗವಂತನ ಈ ಕಾರ್ಯ ಬೆಳೀಲಿಕ್ಕೆ ಅತಿ ಹೆಚ್ಚು ತನು ಮನ ಧನದಿಂದ ಸಹಯೋಗಿಗಳಾಗಿ ಭಗವಂತನ ಈ ಕಾರ್ಯವನ್ನ ಮುಂಚೂಣಿಯಲ್ಲಿ ಸಾಗಿಸುತ್ತಾ ನಡೀತಾ ಇರುವಂತಹ ಮಾತೆಯರು. ಹೇಳ್ತಾರೆ ನಾವು ಉದ್ಯೋಗನೂ ಮಾಡ್ತೀವಿ, ಮನೆ ಕೆಲಸನೂ ನೋಡ್ಕೊಳ್ತೀವಿ ಅಂತ. ಇವ್ರದ್ದು ಹಂಗೆ, ಇವರು ತಮ್ಮ ಲೌಕಿಕವನ್ನು ನೋಡ್ಕೊಳ್ತಾರೆ, ಬಾಬನ ಮನೆಯ ಕಾರ್ಯವನ್ನೂ ಸಹಿತ ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ. ಹಾಗಾಗಿ ಇವರು ಡಬಲ್ ಡ್ಯೂಟಿಯನ್ನ ಮಾಡುವ, ಬ್ಯಾಲೆನ್ಸ್ ಅನ್ನ ಇಟ್ಟುಕೊಂಡು ನಡೆಯುವಂತಹ, ಭಗವಂತನ ಬ್ಲೆಸ್ಸಿಂಗ್ಸಿಗೆ ಅತಿ ಹೆಚ್ಚು ಅಧಿಕಾರಿಯಾದಂತಹ ವಿಶೇಷ ಆತ್ಮಗಳಿಗೆ ಇವತ್ತು ತಾಯಂದಿರ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ತಾಯಿಗೆ ದೇವರು ಅನ್ನೋದಕ್ಕೆ ಬಹಳ ಗಾಢವಾದ ಸಂಗತಿ. ಆ್ಯಕ್ಚುಲಿ ತಾಯಿ ಇಲ್ಲದೆ ನಾವು ಮನೆಗೆ ಯಾರೂ ಇಲ್ಲ. ಯಾಕಂದರೆ ಈ ನಡುವೆ ಎಲ್ಲ ಬರ್ತಡೆಗಳನ್ನ ಮನೆಯಾಗ ಮಾಡ್ತಾಯಿರೋ, ಯಾವಾಗ ನನ್ನ ಮಗ ಅಲ್ಲಿ ಬ್ರೈಡ್ ಸ್ಕೂಲ್ ಹತ್ರ ಕೇಕ್ ಕಟ್ ಮಾಡಿಸ್ತಾನೆ, ಅನಾಥಾಶ್ರಮ ಮಕ್ಕಳ ಹತ್ರ ಕೇಕ್ ಕಟ್ ಮಾಡ್ತಾರೆ, ಇದೇ ರೀತಿ ವೃದ್ಧಾಶ್ರಮದಲ್ಲೂ ಕಟ್ ಮಾಡ್ತಾರೆ. ಆ ವೃದ್ಧಾಶ್ರಮಕ್ಕೆ ಒಂದ್ಸಲ ಹೋದಾಗ ಭಾಳ ಮನೆ ನೀರೇ ಗೊತ್ತು ನಮ್ಗೆ. ಯಾಕಂದರೆ ಅವರು ಯಾರೋ ಬಂದು ಹಚ್ಚಿ ಗಟ್ಟಿ ಹಿಡ್ಕೊಂಡು ಹತ್ತೆ ಬಿಡಲೇ ನಮಗೆ. ಅಷ್ಟು ಮಟ್ಟಿಗೆ ಭಾಳ ಬೇಜಾರಾಗ್ತದೆ ನಮಗೆ. ಯಾಕಂದರೆ ತಂದೆ ತಾಯಿ ನಾವು ನೋಡೋದು ನಮ್ಮ ಮಕ್ಕಳೇ ಅಲ್ಲ. ನಾವು ನಿಜವಾಗಿ ಜೀವನ ಕೊಡ್ತಂಥ ತಂದೆ ತಾಯಿಗಳನ್ನು ಯಾವ ರೀತಿ ನಾವು ನೋಡ್ಕೋಬೇಕು, ಕೊನೆಯ ಉಸಿರಿನವರೆಗೆ ನಾವು ನೋಡ್ಕೋಬೇಕು ಅನ್ನೋದು ನಮ್ಮ ಛಲ ಇದ್ದು ಮಾಡಲೇಬೇಕು. ಯಾಕಂದರೆ ನನ್ನ ಮಕ್ಕಳು ನಾಳೆ ಬೆಳೆಯೋದು ತಂದೆ ತಾಯಿ ಆಗೋರು. ಅದಕ್ಕೆ ಸೊಸೆಂದ್ರು ನಾವು ಮನೆ ಸೊಸೆಂದ್ರು ಅಷ್ಟೇ ಹೇಳ್ತೀವಿ, ಮನೆ ಮಕ್ಕಳಾಗಿ ಇರಬೇಕು, ತಾವು ತಂದೆ ತಾಯಿಗೆ ನೋಡ್ಕೋಬೇಕು ಅಂತ ಸೊಸೆಂದ್ರು ಅನ್ನೋದು ನಮ್ಮ ಆಸೆ. ಯಾಕೆ